ನೋಡಿ ಸ್ನೇಹಿತರೆ, ಇದೇ ಕನಕರ ಕಿಂಡಿ. ಸೊ ಈ ಜಾಗದಿಂದನೇ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದು. ಸೊ ಅದಕ್ಕೆ ಇದ್ರ ಮೇಲ್ಗಡೆ ಒಂದು ವಿಡಿಯೋ ಕೂಡ ಹಾಕಿದ್ದಾರೆ. ಒಳಗಡೆ ಏನು ಇವತ್ತು ಅಲಂಕಾರ ಮಾಡಿದ್ದಾರೆ ಅದರದ್ದು. ಇಲ್ಲಿಂದನೇ ನೋಡಿ ಕೈ ಮುಕ್ಕೊಂಬಂದು ಹರೇ ಕೃಷ್ಣ ನೋಡ್ಬೋದು. ಇಲ್ಲೇ ಗೋಪುರ ಕೂಡ ಇದೆ, ಶ್ರೀಕೃಷ್ಣ ಮಠ ಉಡುಪಿ ಅಂತ. ಮಾರ್ನಿಂಗ್ ಸ್ನೇಹಿತರೆ, ಫುಲ್ ಶೇಕಿ ರೋಡು. ಅಬ್ಬಾ ಅಯ್ಯೋ ರಾಮಚಂದ್ರ. ಸೊ ನಿನ್ನೆ ಬ್ಲಾಗಲ್ಲಿ ನೋಡಿದ್ದೀರಾ, ನಾವು ಹೋಗಿ ಉಡುಪಿ ಮಠದಲ್ಲಿ ಕೃಷ್ಣನ ದರ್ಶನ ಮಾಡ್ಕೊಂಡ್ ಬಂದ್ವಿ. ಸೂಪರ್ ಆಗಿತ್ತು, ನಿಮ್ಗೂ ದರ್ಶನ ಮಾಡಿಸಿದ್ದೀನಿ. ಸೊ ಇಷ್ಟ ಆಗಿದೆ ಅನ್ಕೊಂತೀನಿ. ಇವತ್ತು ಬೆಳಗ್ಗೆನೇ ಇದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಆನ್ ದ ವೇ ಸರಿ ಹೆಂಗೂ ಹೋಗ್ತಾ ಇದೀವಲ್ಲ, ಇಲ್ಲಿಂದ 1-3 ಕಿಲೋಮೀಟರ್ಸ್ ಅಲ್ಲಿ ಮಲ್ಪೆ ಬೀಚ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಅಂಡ್ ಈ ರೋಡ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಮಲ್ಪೆ ಬೀಚ್ ರೋಡ್. ನೋಡಿದ್ರೆ ಸ್ವಲ್ಪ ನಿಮ್ಗೆ ಹಳ್ಳಿ ಫೀಲ್ ತರ ಇದೆ. ಬಟ್ ಅದೇ ಆ ಕಡೆ ಆಪೋಸಿಟ್ ಅಲ್ಲಿ ಇನ್ನೊಂದು ರೋಡ್ ಬರುತ್ತೆ, ನಾವು ಕೃಷ್ಣ ಮಠಕ್ಕೆ ಹೋಗೋ ರೋಡ್. ಆ ರೋಡ್ ಹೆಂಗಿದೆ ಅಂದ್ರೆ ನಮ್ ಬೆಂಗಳೂರಲ್ಲಿ MG ರೋಡ್ ಏನಕ್ಕೂ ಆಗಲ್ಲ ಅದ್ರ ಮುಂದೆ. ಅಷ್ಟು ಚೆನ್ನಾಗಿತ್ತು ರೋಡ್. ಅದು ಫುಲ್ ಹೈಫೈ ಇತ್ತು, ಸಿಗ್ನಲ್ಸ್ ಅಂತೆ ಎಲ್ಲ ಚೆನ್ನಾಗಿತ್ತು. ಒಂಥರ ಫುಲ್ ಹೈಫೈ ತರ ಕಾಣಿಸ್ತಿತ್ತು. ಇದು ಟಿಪಿಕಲ್ ಉಡುಪಿ ತರ ಇದೆ. ಇದು ಅಂದ್ರೆ ಉಡುಪಿ ಮೋಸ್ಟ್ಲಿ ಒಂದ್ ಕಾಲದಲ್ಲಿ ಹಿಂಗೆ ಇತ್ತು ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿದೆ ಈ ರೋಡು. ಆ ರೋಡ್ ಸ್ವಲ್ಪ ಬೆಂಗಳೂರು ತರ ಕಾಣಿಸ್ಬಿಡ್ತು ನಮಗೆ. ಮುಂದೆ ರೈಟ್ ತಗೊಂಡ್ರೆ ನಮಗೆ ಮಲ್ಪೆ ಬೀಚ್ ಸಿಗುತ್ತೆ. ರೋಡ್ ಬೇರೆ ಸಿಕ್ಕಾಪಟ್ಟೆ ಸಣ್ಣ ಇದೆ. ಇಲ್ಲಿ ಕಾರ್ ಓಡಿಸೋದು ಸ್ವಲ್ಪ ಕಷ್ಟವೇ. ಅದ್ರ ಜೊತೆಗೆ ವ್ಲಾಗ್ ಬೇರೆ ಮಾಡ್ತಾ ಇದ್ದೀವಿ ಒಂದು ಕೈಲಿ ಫೋನ್ ಹಿಡ್ಕೊಂಡು ನಾನು. ಸೊ ಇಲ್ಲಿ ರೈಟ್ ತಗೋಬೇಕು. ಇಲ್ಲಿ ರೈಟ್ ತಗೊಂಡ್ರೆ ಮಲ್ಪೆ ಬೀಚು. ಬನ್ನಿ, ಮಲ್ಪೆ ಬೀಚ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಂಥ ಒಳ್ಳೆ ಸಿಚುವೇಶನ್ ಅಲ್ಲಿ ಇದ್ದೀವಿ ಅಂದ್ರೆ, ನಾವು ಈ ನಾನ್ ವೆಜ್ ತಿನ್ನೋರ್ಗೆ ಅಥವಾ ಡ್ರೈ ಫಿಶ್ ತಿನ್ನೋರ್ಗೆ ಒಂಥರ ಖುಷಿ ಆಗ್ಬೋದೇನೋ. ನಮಗಂತೂ ಹೊಟ್ಟೆ ತೊಳಸ್ ಬಿಸಾಕ್ತಾ ಇದೆ ಸ್ಮೆಲ್ಗೆ. ಯಪ್ಪ ಕಾರಲ್ಲಿ ಅದಕ್ಕೂ ನಾನು ಆಟೋ ರೊಟೇಷನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಹೊರಗಡೆ ಇರೋ ಸ್ಮೆಲ್ ಒಳಗೆ ಬರಬಾರ್ದು ಅಂತ. ಬಟ್ ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇದೆ. ಅದು ಇವಾಗ ತರ ಟಿಫನ್ ಬೇರೆ ಮಾಡ್ಕೊಂಡ್ ಬಂದ್ವಾ, ಆಗ್ತಾ ಇಲ್ಲ ತಡ್ಕೊಳಕ್ಕೆ. ಸುಮ್ನೆ ಒಂದ್ ಸ್ವಲ್ಪ ದೂರ ಬಂದ್ರೆ ಸ್ಮೆಲ್ ಎಲ್ಲೋ ಒಂಚೂರು ಬರ್ತಾ ಇದೆ ಬಿಡು ಅನ್ಕೋಬಹುದು. ನಾನು ಅಲ್ಲಿ ರೈಟ್ ತಗೊಂಡು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಬಂದಿದ್ದೀನಿ, ಬರೀ ಅದೇ ಸ್ಮೆಲ್ ಬರ್ತಾ ಇದೆ. ಇಲ್ಲ ನನಗಂಗೆ ಅನಿಸ್ತಿದೆ, ಇಲ್ಲಿರೋರಿಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ, ಕಷ್ಟ ಆಗ್ತಿದೆ ಅದರ ಸ್ಮೆಲ್ಲು. ಸರಿ ಬನ್ನಿ ಹೋಗೋಣ, ಹೋಗಿ ಮಲ್ಪೆ ಬೀಚ್ ನೋಡ್ಕೊ ಬರೋಣ. ಈಗ ವೆಲ್ಕಮ್ ಟು ಮಲ್ಪೆ ಬೀಚ್. ಒಳಗೆ ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಫೈನಲಿ ವಿ ಹ್ಯಾವ್ ಅರೈವ್ಡ್. ಎಲ್ಲ ನಡೀತೀರಿ, ಎತ್ತೆತ್ತು ಕುಗ್ತಾ ಇರುತ್ತೆ ಇದು ಮಣ್ಣು ಒಳಗಡೆ. ಇದ್ರೊಳಕ್ಕೆ ಚಪ್ಪಲಿ ಒಳಗೆ ಹೋಗುತ್ತೆ ಮಣ್ಣು. ಸೊ ವಿ ಹ್ಯಾವ್ ರೀಚ್ಡ್ ಮಲ್ಪೆ ಬೀಚ್. ಈಗ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ನಿನ್ನೆ ಕಂಪೇರ್ ಮಾಡಿದ್ರೆ ಹೊನ್ನಾವರ ಎಕೋ ಬೀಚಲ್ಲಿ ನೀವು ಆಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ವೇವ್ಸ್ ತುಂಬ ದೊಡ್ಡ ವೇವ್ಸ್ ಬರ್ತಾಯಿತ್ತು, ಅಲ್ಲಿ ಆಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ಯಾರೂ ಜನ ಆಡೋರು ಇರಲಿಲ್ಲ. ನಾವು ಒಂಚೂರು ಆಡಿದ್ವಿ, ಟ್ರೈ ಮಾಡಿದ್ವಿ, ಬಟ್ ಇಟ್ ವಾಸ್ ಟಫ್. ಸೊ ಆದಷ್ಟು ನೀವು ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಹೋಗಿ ಆಟ ಆಡಬೇಕು ಅಂದರೆ ಮಲ್ಪೆ ಬೀಚಿಗೆ ಬನ್ನಿ ಆಟ ಆಡೋಕ್ಕೆ. ಅಕಸ್ಮಾತ್ ನೀವು ಈ ಕಡೆ ಬಂದರೆ. ಇಲ್ಲ ಅಂದರೆ ಅಪ್ಸರಕೊಂಡ ಬೀಚ್ಗೆ ಹೋಗ್ಬೋದು, ಅಲ್ಲೂ ಆಟ ಆಡ್ಬೋದು. ಅಲ್ಲೂ ಸ್ವಲ್ಪ ವೇವ್ಸ್ ಜಾಸ್ತಿನೇ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಆ್ಯಕ್ಚುಲಿ ವೇವ್ಸ್ ಕಮ್ಮಿ ಇದೆ ಅನಿಸ್ತಿದೆ ನನಗೂ. ಸೊ ನಮ್ಮ ಮನೆಯವರು ನಿನ್ನೆ ಸಿಕ್ಕಾಪಟ್ಟೆ ಭಯ ಬಿದ್ದು ಸರಿಯಾಗಿ ಆಡೋಕ್ಕಾಗಲಿಲ್ಲ ಅಲ್ವಾ ಪುಟ್ಟಿ? ನೋಡಿ ಅಲ್ಲಿ ಎಷ್ಟು ದೂರ ಹೋಗಿದ್ದಾರೆ. ಆಳ ಇಲ್ಲ ಇಲ್ಲಿ ಜಾಸ್ತಿ, ಆಳನೂ ಇಲ್ಲ, ವೇವ್ಸು ಕಮ್ಮಿ ಇದೆ ಇಲ್ಲ ಆ್ಯಕ್ಚುಲಿ. ಹೌದು, ಸೊ ಅದಕ್ಕೆ ಚೆನ್ನಾಗಿ ಮಾತಾಡ್ಬೋದು. ಆಮೇಲೆ ವೇವ್ಸು ಅಷ್ಟೇ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಅಲ್ಲಿ ಎಷ್ಟು ಜೋರು ಬರ್ತಿತ್ತು ವೇವ್ಸು. ಸ್ವಿಮ್ಮಿಂಗು ಅಲೌಡ್ ಇದೆ, ಚೆನ್ನಾಗಿದೆ ಇಲ್ಲಿ. ನೋಡಿ ವೇವ್ಸ್ ಕಮ್ಮಿ ಇದೆ. ಹೌದು, ಆ್ಯಕ್ಚುಲಿ ಕಮ್ಮಿ ಇದೆ ವೇವ್ಸ್. ನೋಡಿ ಅವ್ರು ಎಷ್ಟು ದೂರ ಹೋಗಿದ್ದಾರೆ ಅಲ್ವಾ? ನೋಡಿ ಸ್ನೇಹಿತರೆ, ಎಷ್ಟು ದೂರ ಹೋಗಿದ್ದಾರೆ ಅವರೆಲ್ಲ. ಸೊ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇದೆ, ನೋಡ್ಬೋದು. ಇಲ್ಲಿ ವಾಟರ್ ಗೇಮ್ಸ್ ಆಡೋದಕ್ಕೆ ಬನಾನಾ, ನುಗ್ಲಿ ಬನಾನಾ ಅದು ಇದೆ. ವಾಟರ್ ಗೇಮ್ಸ್ ಎಲ್ಲ ಆಡ್ಬೋದು ನೀವು ಬಂದಾಗ. ಇಲ್ಲಿ ಸೀವಾಕ್ ಮಾಡಿದ್ದಾರೆ ಲೈಟ್ ಹೌಸ್ ಇಲ್ಲಿಲ್ಲ, ಕಾಪು ಬೀಚ್ ಅಲ್ಲಿ ಇದೆ. ಕಾಪು ಬೀಚ್, ಓಕೆ. ಅಲ್ಲಿ ನೋಡಲ್ಲಿ, ಅಲ್ಲಿ ಮಧ್ಯದಲ್ಲಿ ಅವರು ಬಾಲಿಲ್ಲ ಅಂದ್ಬಿಟ್ಟು ಈ ವಾಟರ್ ಬಾಟಲ್ಗೆ ನೀರು ತುಂಬಿಸ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ವಾಲಿಬಾಲ್ ಆಡ್ತಾರೆ. ಕ್ರೇಜಿ ಪೀಪಲ್. ಹಾಕು ಬಾಟ್ಲಾಕು ಅದು ನೋಡಿ, ಅವ್ನು ಬಾಟ್ಲಾಕ್ದ ಇನ್ನು ಹಿಡ್ಕೊಂಡ. ಜನ ಹೆಂಗೆಲ್ಲ ಗೇಮ್ಸ್ ಆಡ್ತಾರಪ್ಪ ನೋಡಿ. ಈ ಥರ ಮಕ್ಕಳಿಗಂತೂ ಮಜಾ. ಬಕೆಟೆಲ್ಲ ಎತ್ಕೊಂಡ್ಬಂದೈತೆ ಮಗು ಇದು ಆಟ ಆಡೋಕ್ಕೆ. ನೋಡಿ, ಅಲ್ಲಿ ನೆನ್ಸ್ಕೊಬರ್ತೀನಿ ಅಂತ ಹೋಗಿದ್ದಾಳೆ. ನನಗೆ ನಿನ್ನೆಯಿಂದ ಬೀಚಲ್ಲಿ ಆಟಾಡಿ ಸಾಕಾಗಿದೆ.
ತಿರ್ಗಾ ಯಾರಪ್ಪ ಈ ಮಣ್ಣೆಲ್ಲ ಈ ಕಾಲಿಗೆ ಅಂಟಿಸ್ಕೊಂಡು ಹೋಗ್ತಾರೆ ಅಂತ ನೆಮ್ಮದಿಯಾಗಿ ಕೊಡೆ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೀನಿ. ಸೊ ಇದಾಗಿತ್ತು ನಮ್ಮ ಉಡುಪಿ ಟ್ರಿಪ್ಪಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೈತೆ ನಿಮ್ಗೆ ಏನು ಮಾಡಬೇಕು ಅಂತ. ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಹೇ ಸ್ನೇಹಿತರೆ, ಈಗ ನಾವು ಉಡುಪಿಯಿಂದ ಮಂಗಳೂರಿಗೆ ಬಂದಿದ್ದೀವಿ. ನೆನ್ನೆ ಆ್ಯಕ್ಚುಲಿ ನಾವು ಪಬ್ಬಾಸ್ ಹೋಗಿ ಐಸ್ ಕ್ರೀಮ್ ತಿಂದ್ವಿ. ಆದರೆ ಮೇಯ್ನಾಗಿ ಮಂಗಳಾದೇವಿ ದೇವಸ್ಥಾನ ನೋಡಬೇಕು ಅಂತ ಅಂದ್ಕೊಂಡು ನಾನು ಈ ಟ್ರಿಪ್ಪಿಗೆ ಬಂದಿದ್ದು, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೆಂಗಿದ್ರು ಮಂಗಳೂರು ಮೇಲೆ ಹೋಗೋದು. ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಈಗ ಟೈಮ್ ಕರೆಕ್ಟಾಗಿ 12:50 ಆಗಿದೆ. 1 ಗಂಟೆಗೆ ಕ್ಲೋಸು. ಸೊ ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ. ಬನ್ನಿ ಹೋಗಿ ಮಂಗಳಾದೇವಿ ದರ್ಶನ ಮಾಡ್ಕೊಂಡು ಬರೋಣ. ಇವತ್ತು ಮಂಗಳವಾರ ಬೇರೆ. ಸೊ ಒಳ್ಳೆ ಸುದಿನ, ಅದಕ್ಕೆ ದೇವ್ರು ಮಂಗಳವಾರ ದಿವಸನೇ ಕರೆಸ್ಕೋಬೇಕು ಅಂತಲೇ ನಿನ್ನೆ ಮರೆಸಿದ್ಲು ಏನೋ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಇದಕ್ಕೆ ಹೇಳೋದು. ಸೊ ಬನ್ನಿ ಹೋಗೋಣ, ಈಗ ಮಂಗಳಾದೇವಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಮಂಗಳೂರು ಸ್ಮಾರ್ಟ್ ಸಿಟಿ. ಎಷ್ಟು ಮೀಟರ್ ಇದೆ ಇನ್ನ? ಸೊ ಇನ್ನು 400 ಮೀಟರ್ಸಲ್ಲಿ ಮಂಗಳಾದೇವಿ ದೇವಸ್ಥಾನ ರೀಚ್ ಆಗ್ತೀವಿ. ಆ್ಯಕ್ಚುಲಿ ಇಲ್ಲಿ ಇರುವಂಥ ದೇವರು ಯಾವ ದೇವಿಯ ಅಂಶ ಅನ್ನೋದು ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ನನಗೆ ಗರುಡಗಮನ ವೃಷಭ ವಾಹನ ಸಿನಿಮಾ ನೋಡಿದ್ಮೇಲೆ ಈ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಅನಿಸಿತ್ತು. ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ. ಆ್ಯಂಡ್ ಮಂಗಳೂರು ಕಡೆ ಈ ಥರ ಚರ್ಚ್ಗಳು ತುಂಬ ನೋಡಿದ್ದೀನಿ ನಾನು. ಅಲ್ವಾ ಪುಟ್ಟಿ? ಎಲ್ಲಿ? ದೇವಸ್ಥಾನ ಅದು ಪಾರ್ಕಿಂಗ್ ಇದೆನಾ? ಕ್ರೇಜಿ. ಸೊ ಸ್ಟ್ರೈಟಾಗಿ ಬಂದಿಲ್ಲ ಪಾರ್ಕಿಂಗ್ ಹಾಕ್ಬಿಡೋದಾ? ಒಳಗೆ ಹಾಕ್ಬೇಕಂತೆ. ಗೊತ್ತಿಲ್ವೇ? ಪೊಲೀಸರು ಹೇಳೋದು. ಗೊತ್ತಿಲ್ಲ, ಮೋಸ್ಟ್ಲಿ ಇದು ಲೋಕಲ್ ಪಾರ್ಕಿಂಗ್ ಅನ್ಸುತ್ತೆ. ಎಲ್ಲ K19 ಇದೆ ಬೋರ್ಡ್ ಎಲ್ಲ. ನೋಡೋಣ. ಸೊ ಮುಂದೆ ಕಾಣಿಸ್ತಿರೋದು ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ ನೋಡ್ತಾ ಇದ್ದೀರಾ. ಸೊ ಇದೇ ಜಾಗದಲ್ಲಿ ಸರ್ಕಲಲ್ಲಿ ನೀವು ಡ್ಯಾನ್ಸ್ ನೋಡಿರ್ತೀರ. ರಾಜಿ ಶೆಟ್ಟಿ ಅವರು ಇಲ್ಲಿ ಒಬ್ಬರನ್ನ ಡೂಮ್ ಮಾಡಿಬಿಟ್ಟು ಮಹಾದೇವ ಸಾಂಗ್ ಡ್ಯಾನ್ಸ್ ಮಾಡಿರ್ತ ನೋಡಿರ್ತೀರ. ಫಸ್ಟ್ ಇವಾಗ ಪಾರ್ಕಿಂಗ್ ಹುಡುಕ್ಬೇಕು. ಓಕೆ, ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಕಾರ್ ಒಳಗಡೆ ಇದ್ವಿ. ಆ್ಯಕ್ಚುಲಿ ಗೊತ್ತಾಗ್ಲಿಲ್ಲ, ಅಲ್ಲಿ ಮಲ್ಪೆ ಹತ್ರ ಹೆಂಗೆ ಮೀನು ವಾಸನೆ ಬರ್ತಾ ಇತ್ತು. ಇಲ್ಲಿ ದೇವಸ್ಥಾನ ಹತ್ರನೂ ಹಂಗೆ ಸಿಕ್ಕಾಪಟ್ಟೆ ವಾಸನೆ ಇದೆ. ಯಪ್ಪ ಯಾರಿಗಾದ್ರು ಮಂಗಳೂರು ಕಡೆ ಬರೀ ಮೀನು ವಾಸನೆ ಅಂತ ಯಾರಾದರೂ ಯೂಶಲಿ ಮಾತಾಡ್ಕೊತಿರ್ತಾರಲ್ವಾ, ಅದು ನಿಜ ಅನ್ಸುತ್ತೆ ಇಲ್ಲಿಗೆ ಬಂದಾಗ. ಅಲ್ಲಾದರೂ ಪರವಾಗಿಲ್ಲ, ಪೋರ್ಟ್ ಇದೆ, ಅಲ್ಲಿ ಸಮುದ್ರ ಇದೆ, ಸಮುದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಡ್ರೈ ಫಿಶ್ ಮಾಡೋ ಅಂತ ಎಷ್ಟೊಂದು ಫ್ಯಾಕ್ಟ್ರಿಗಳಿದ್ದಾವೆ ಉಡುಪಿಯಲ್ಲಿ. ಅಲ್ಲ ಸ್ಮೆಲ್ ಬರ್ತಾ ಇದೆ ಅಂದರೆ ಓಕೆ ನಂಬೋದು. ಇಲ್ಲೇ ದೇವಸ್ಥಾನ ಹತ್ರನೂ ಯಾಕೆ ಈ ಥರ ಇಷ್ಟೊಂದು ಸ್ಮೆಲ್ ಬರ್ತಿದೆಯೋ ಗೊತ್ತಿಲ್ಲ. ಹಾಂ, ಪ್ರೋಗ್ರಾಮ್ ಇರೋದು ಒಳ್ಳೇದೇ ಆಯಿತು. ನಾವು ಬಂದು ದೇವ್ರ ದರ್ಶನ ಮಾಡೋಕ್ಕೆ ಸರ್ ಹೋಗುತ್ತೆ. ನೈಸ್. ಆ ಕಡೆ ಹೋಗ್ಬೇಕಿತ್ತು. ನೋಡಿ ಸ್ನೇಹಿತರೆ, ಎಷ್ಟು ಜನ ಇದ್ದಾರೆ ಇವತ್ತು. ಕ್ರೇಜಿ. ಏನೋ ಹರಾಜು ನಡೀತಾ ಇದೆ ಒಳಗಡೆ. ಏನು ಹರಾಜು ಅಂತ ಗೊತ್ತಿಲ್ಲ. ನೋಡ ಬನ್ನಿ. ಸೀರೆ ಹರಾಜು ನಡೀತಾ ಇದೆ. ಸೊ ನೋಡಿ ಸ್ನೇಹಿತರೆ, ಅಡಿಕೆ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ದೇವ್ರಿಗೆ. ಸೊ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಈಗ. ಸೊ ಸ್ನೇಹಿತರೆ, ಮಂಗಳೂರಿಗೆ ಹೋಗಿ ಮಂಗಳಾದೇವಿ ದರ್ಶನ ಮಾಡಿದ್ದಾಯಿತು, ಉಡುಪಿಗೆ ಹೋಗಿ ಉಡುಪಿ ಕೃಷ್ಣನ ದರ್ಶನ ಮಾಡಿದ್ದಾಯಿತು, ಹೊನ್ನಾವರದಲ್ಲಿ ಬೋಟಿಂಗು ಮಾಡಿದ್ದಾಯಿತು. ಸೊ ಎಲ್ಲವನ್ನು ಮುಗಿಸ್ಕೊಂಡು ವಾಪಸ್ಸು ಹಾಸನ ಹೈವೇಲಿ ಈಗ ಒಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಈಗ ಸಂಜೆ 6 ಗಂಟೆ ಆಗಿದೆ. ನೋಡ್ಬೋದು ಸನ್ಸೆಟ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಈಗ. ಸೊ ಈಗ ಇಲ್ಲಿ ಟೀ ಕಾಫಿ ಕುಡ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಡೀ ಟ್ರಿಪ್ಪಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಲಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಇದಾಗಿತ್ತು ನಂದು ಮತ್ತು ನನ್ನ ಶ್ರೀಮತಿ ಅವರ 1 ವರ್ಷದ ಆ್ಯನಿವರ್ಸರಿ ಟ್ರಿಪ್ಪು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇಡೀ ಸೀರೀಸ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.